ಉತ್ತರ ಪ್ರದೇಶದ ಮೋಹಿನಿ ಎನ್ನುವವರು ರೀಲ್ ಮಾಡುವಾಗ ಅವರ ಪುಟ್ಟ ಮಗಳು ಕೋಣೆಯ ಒಳಗೆ ಬಂದುದರಿಂದ ನೇಣು ನಿಜವಾಗಿ ಬಿಗಿದುಕೊಂಡು ಅವರು ಮರಣ ಕಂಡಿದ್ದಾರೆ. 27ರ ಪ್ರಾಯದ ಮೋಹಿನಿ ಎನ್ನುವವರು ತನ್ನದೇ ನಕಲಿ ನೇಣಿಗೆ ತಾನೇ ಬಲಿಯಾದ ಘಟನೆಯಿದು. ಉತ್ತರ ಪ್ರದೇಶದ ಬಂಡಾ ಜಿಲ್ಲೆಯಲ್ಲಿ ಈ ಆಘಾತಕಾರಿ ದುರಂತ ನಡೆದಿದೆ. ಮೋಹಿನಿಯವರಿಗೆ ನಾನಾ ರೀತಿಯಲ್ಲಿ ರೀಲ್ಸ್ ಮಾಡಿ ಜಾಲತಾಣಕ್ಕೆ ಹಾಕುವುದು, ಅದಕ್ಕೆ ಬರುವ ಲೈಕ್ಸ್ ನೋಡಿ ಆನಂದಿಸುವುದು ಅಭ್ಯಾಸವಾಗಿತ್ತು. ತನ್ನ ಮನೆಯ ಕೋಣೆಯ ಒಳಗಡೆ ನೇಣು ಹಾಕಿಕೊಳ್ಳುವ ರೀತಿಯ ಅಣುಕು ತಯಾರಿಸಿದ್ಲು ಮೋಹಿನಿ. ನೇಣು ಕುತ್ತಿಗೆಗೆ ಹಾಕಿಕೊಂಡಿರುವಾಗ ಆಕೆಯ 3 ವರ್ಷದ ಮಗಳು ನೇರ ಕೋಣೆಗೆ ಬಂದುದರಿಂದ ಕಾಲಡಿಯ ಸ್ಟೂಲ್ ಉರುಳಿ ನಿಜವಾಗಿಯೂ ಉರುಳು ಬಿಗಿದುಕೊಂಡು ಅವರು ಮೃತರಾಗಿದ್ದಾರೆ. ಮೋಹಿನಿ ನೇಣು ಹಾಕಿಕೊಳ್ಳುವ ಅಣುಕು ಕ್ರಿಯೆ ಮಾಡುವಾಗ ಅದು ನಿಜವಾಗಿ ಸಾವು ತಂದಿದೆ ಎಂದು ಕುಟುಂಬದವರು ಹೇಳಿದ್ದಾರೆ. ಮಗಳು ಕೂಡಲೇ ಕೂಗಿದಾಗ ಮನೆಯವರೆಲ್ಲ ಕೋಣೆಯತ್ತ ಓಡಿ ಬಂದುದಾದರೂ ಮೋಹಿನಿಯ ಕತೆ ಅದಾಗಲೇ ಮುಗಿದಿತ್ತು. ಶವ ಇಳಿಸಿ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಇದು ಒಂದು ಆಕಸ್ಮಿಕ ಎಂದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಶವ ಪರೀಕ್ಷೆಗೆ ಕಳುಹಿಸಲಾಗಿದೆ. ಎಲ್ಲರ ಕಣ್ಣೋಟಗಳಿಂದಲೂ ತನಿಖೆ ಮಾಡಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ.